ಸುಮ್ರೇನಾ? ಅಲ್ಲ ಕಣಮ್ಮ, ಅದು ಮಕ್ಕಳಿದ್ದಂಗೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ಚಂದ ಅಂದ್ಬಿಟ್ಟು ಅದು ಒಂದೊಂದು ಎತ್ತಿಡ್ತಾವೆ. ಪ್ರೀತಿಸು ಮಣ್ಣನ್ನ ಪ್ರೀತಿಸು, ಪ್ರೀತಿಸುವಾಗ ಸಮಳೆಗಳನ್ನು, ಪ್ರೀತಿಸುವಾಗ ಸಮಳೆಗಳನ್ನು, ಗಿಡವನ್ನು ಪ್ರೀತಿಸು, ಮರವನ್ನು ಪ್ರೀತಿಸು, ಒಳಿತನು ನೀಡುವ ಸಸ್ಯವನು, ಒಳಿತನು ನೀಡುವ ಸಸ್ಯವನು. ಮಗ ಹಾಡು ಹೇಳಿ ಸಾಕು, ಎಲೆ ಹಾಕಿ ಊಟ ಬರ್ತಾನೆ. ಕುಸುಮ, ನಂದೇ ತಪ್ಪು. ನಾನಿವತ್ತು ಮಳೆ ರಂಗ್ ಬರಬೇಡ ಅಂತ ಹೇಳಿದ್ದೆ, ಆದರೆ ನಮ್ಮೂರವರೆಗೂ ಹಿಂಬಾಲಿಸ್ಕೊಂಡು ಬರಬೇಡ ಅಂತ ಹೇಳೋದನ್ನ ಮರ್ತೆ. ಅದಕ್ಕೆ ಇಲ್ಲಿವರೆಗೂ ಹಿಂಬಾಲಿಸ್ಕೊಂಡು ಬಂದ್ಬಿಟ್ಟವ್ರೆ. ಅಯ್ಯೋ, ಮಳೆರಾಯ ಇನ್ನೂ ಬಂದೇ ಇಲ್ಲ, ಮನೇಲೇ ಇದ್ದಾನೆ ಅವನು. ಯಾರೀ ಹುಡುಗಿ ಬೇರೆ ಕಲರ್ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ದಾಳೆ? ಗೊತ್ತಿಲ್ಲ, ಯಾರೋ ಹೊಸ ಹುಡುಗಿ ಇರ್ಬೇಕನ್ಸುತ್ತೆ. ಲೋ, ಅವಳು ಇಲ್ಲೇ ಬರ್ತಾ ಇದ್ದಾಳೆ, ಜಾಗ ಬಿಡ್ಬೇಡ. ಹಾಗೆ ಹೇಳ್ಬಾರ್ದು. ಹಾಯ್, ನನ್ನ ಹೆಸರು ಏಕದಂತ. ನಂಗೆ ಯಾಕೆ ಏಕದಂತ ಅಂತ ಕರೀತಾರೆ ಗೊತ್ತಾ? ಯಾಕಂದ್ರೆ ನಾವು ಒಂದು ಹಣ್ಣು ಮುರಿದಾಗಿದೆ. ನಿನ್ಗೂ ನನ್ನ ಮುರಿದೋಗಿದೆ, ಹಾಗಾದ್ರೆ ನಿನ್ನ ಹೆಸರುನ ಏಕದಂತಾನೆ. ಅಬ್ಬರ, ನಿನ್ ಮುಂದೆಗೂ ಎಲ್ಲರೂ ನಮ್ಮ ಫ್ರೆಂಡ್ಸ್. ನನ್ನ ಹೆಸರು ಬೆಳಕು, ಅವಳ ಹೆಸರು ಗಣಿಕಾ, ನನ್ನ ಹೆಸರು ಅಬ್ರ. ನಿನ್ ಬ್ಯಾಗ್ ತುಂಬಾ ಚೆನ್ನಾಗಿದೆ, ಇದನ್ನ ಪ್ರೀತಿಯಿಂದ ಮಾಡಿದ್ದಾರೆ. ನಾನು ಈ ಕಡೆ ಬರಲ್ಲ? ಬಾ. ಎಲ್ಲ ಕುತ್ಕೊಂಡ್ರಾ? ನೋಡೋಣವಾ? ರೈಟ್ ರೈಟ್. ಮೊದಲೇ ಹೊಸ ಸ್ಕೂಲ್ ಅಲ್ವಾ, ಭಯ ಆಗ್ತಿರ್ಬೋದಲ್ವಾ? ಆಮೇಲೆ ನೋಡಿ, ಹೆದರ್ಬೇಡ.
ಕೈಗೆ ಬಿಟ್ಟಿರೋ ದೊಡ್ಡ ಮರಗಳು. ಈ ಸಿಟಿಲಿ ಸಹಾಯಕನ ಅಥವಾ ಅಸಹಾಯಕನ? ಮರಗಳು ಕಾಂಕ್ರೀಟ್ ಊರಲ್ಲಿ ತುಂಬಿರೋ ಬಿಸಿ ಗಾಳಿನ ತಂಪಾಗಿ ಮಾಡುತ್ತೆ ಮೇಡಮ್. ಅದು ಯೂಸ್ಲೆಸ್ ಮೇಡಮ್. ಮೆಟ್ರೋ ಸ್ಟೇಷನ್ ಕಟ್ಬೇಕಂದ್ರೆ ಅದೆಲ್ಲ ಸೇಫ್ಟಿ ಆಗಲ್ಲ. ಸಹಾಯಕ್ಕಿಂತ ಜಾಸ್ತಿ ತೊಂದರೆ ಮಿಸ್. ಅದು ಸಹಾಯಕ ಮೇಡಮ್. ಪಕ್ಷಿಗಳಿಗೆ ಮನೆ ಆಗಿದೆ, ಜೇನುಗಳಿಗೂ ಕೂಡ ಆಕ್ಸಿಜನ್ ಕೊಡುತ್ತೆ. ಮಳೆ ಸಿಡ್ಲು ಬಂದಾಗ ವೈರ್ ಕಟ್ಟಾಗಿ ಕರೆಂಟೇ ಇರಲ್ಲ ಮಿಸ್. ಈ ಕ್ಲಾಸು ಈಕ್ವಲಾಗಿ ಸ್ಪ್ಲಿಟ್ ಆಗಿದೆ. ಮರಗಳಿಗೆ ಸಿಡ್ಲಬಾರ್ದಾಗೆ. ಯಾಕೋ ಈ ಡಿಬೇಟ್ ಮುಂದೆ ಹೋಗ್ತಾ ಇಲ್ಲ? ಸರಿ, ನಿಮ್ಮೆಲ್ರಿಗೂ ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಈ ಡಿಬೇಟ್ನ ನೀವೆಲ್ಲರೂ ರೆಸಾಲ್ವ್ ಮಾಡಬೇಕು. ಸತ್ಯ ಏನು ಸುಳ್ಳೇನು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ರಿಸರ್ಚ್ ಮಾಡಬೇಕು. ಈ ಊರಿನ ಒಳಗಡೆ ಅಥವಾ ಹೊರಗಡೆ ಈ ಮರಗಳೆಲ್ಲ ಸಹಾಯಕವ ಅಥವಾ ಅಸಹಾಯಕವ ಅಂತ ನೀವೆಲ್ಲರೂ ನೋಡಿ ಹೇಳಬೇಕು. ಅಬ್ರ, ನಿನ್ನ ಹೆಸರಿನ ಅರ್ಥ ಏನು? ಅಬ್ರ ಅಂದ್ರೆ ಮಳೆ, ಮೋಡ. ನಾನು ನಮ್ಮಪ್ಪ ಮತ್ತೆ ಅಮ್ಮ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಮೋಡಗಳಿತ್ತು, ಆದರೆ ಮಳೆನೇ ಬರಲಿಲ್ಲ. ನನಗೆ ಮಳೆ ಬಂದಾಗ ಆ ಮಣ್ಣಿನ ವಾಸನೆ ಇರುತ್ತಲ್ಲ, ಅದು ನನಗೆ ತುಂಬಾ ಇಷ್ಟ. ನಿನ್ನೆ ನಮ್ಮ ತಾತ ಜೋಕ್ ಮಾಡ್ತಾ ಇದ್ರು, ಏನೋ ಅಬ್ರ ಮಳೆನೇ ಬರಲಿಲ್ಲ ಅಂತ. ಎಷ್ಟೇ ಕಾದ್ರೂ ಮಳೆನೇ ಬರಲಿಲ್ಲ. ಯಾಕೋ ಮಳೆ ಬರ್ದೇ ಇರೋದು ತಪ್ಪು ನಂದೆ ಅಂತ ಅನ್ಸುತ್ತೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ. ಇದೆಲ್ಲ ಆಗೋದಿಕ್ಕೆ ಒಂದು ಕಾರಣ ಇದೆ, ಊರಷ್ಟು ದೊಡ್ಡ ಕಾರಣ. ಅಷ್ಟು ದೊಡ್ಡ ಕಾರಣನ? ಹಾಗಾದ್ರೆ ನಾವೆಲ್ಲರೂ ಅದ್ರಲ್ಲಿ ಇದ್ದೀವಿ. ಮತ್ತೆ ಮರಗಳು ಎಲ್ಲ ಈ ಬಂದ್ರು ಹೊರ್ಗಡೆ ಏನಾಗಿದೆ ನೋಡೋಣ. ರೀ, ಬೇಗ ಬೇಗ ಅಳತೆ ಮಾಡ್ರಿ. ಅಲ್ಲಿ ನೋಡ್ರಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಸ್ಕೂಲ್ ಬಸ್ ಬೇರೆ ಅಲ್ಲೇ ಇದೆ ನೋಡಿ. ಲೇಟ್ ಆದಷ್ಟು ಎಲ್ಲರೂ ಹಾರ್ನ್ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಪಾಪ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ಆಗಲ್ಲ, ಯಾರು ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ. ಬೇಗ ಅಳತೆ ಮಾಡಿ ಸರ್. ಇನ್ಸ್ಪೆಕ್ಟರ್ ಸರ್, ನೀವೇನು ನೋಡ್ತಾ ನಿಂತಿದ್ದೀರಾ? ಸ್ವಲ್ಪ ಕ್ರೌಡ್ ಕಂಟ್ರೋಲ್ ಮಾಡಿ ಸರ್. ರೀ, ಯಾವತ್ತು ಮರ ಬಿದ್ದಿರೋ ನೋಡಿಲ್ವಾ? ಎಲ್ಲ ಹೋಗಿ 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 ಕ್ಲಿಯರ್ ಮಾಡ್ರಿ, ಕ್ಲಿಯರ್ ಮಾಡಿ. ಹೋಗ್ರಿ, ಹಿಂದೆಗಡೆ ಹೋಗ್ರಿ. ಎಷ್ಟು ಸರಿ ಹೇಳೋದು ನಿಮಗೆ? ಸರ್ ಸರ್ ಹೇಗೆ ಪ್ರೊಸೀಡ್ ಮಾಡೋದು? ಅದ್ರ ಮಾರ್ಕಿಂಗ್ಸ್ ತಗೊಳ್ಳಿ, ಡೀಟೇಲ್ ಆಗಿ ಮಾಡಿ. ಡಾಕ್ಯುಮೆಂಟ್ ಪ್ರೊಸೆಸ್ಸು ಸ್ಟಾರ್ಟ್ ಮಾಡಿ. ತುಂಬ ಹಳೆ ಮರ ಆದ್ರಿಂದ ಯಾವ ಡೀಟೇಲು ಮಿಸ್ ಆಗ್ಕೊಡ್ದು. ನಮ್ಮ ಬೇರನ್ನೇ ನಾವು ಮರಿತಾ ಹೋದ್ಮೇಲೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಯುಮೆಂಟೇಶನ್ ಅಂದ್ರೆ ಏನು? ಮರಿದೇ ಇರೋಕ್ಕೆ ಬರ್ಕೊಂತಾರೆ. ನಾವೇನಾದ್ರೂ ಮರ್ತಿದೀವ? ನಾವೇನು ಮರೆಯೋದೇ ಇಲ್ಲ. ಹೋಮ್ವರ್ಕ್.
ಹೇಳ್ದೆ ತಾನೆ ಇದು ನಂದೇ ತಪ್ಪು ಅಂತ. ನಮ್ಮಪ್ಪ ಮತ್ತು ಅಮ್ಮ ಈ ಆಟ ಶುರು ಮಾಡಿ ನಂಗೊಂದು ಹೆಸರು ಕೊಟ್ಟಿದ್ದಾರೆ. ನನ್ನನ್ನು ಈ ಆಟಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಏ ಹುಡ್ಗ ಏನ್ ಮಾಡ್ತಾ ಇದ್ಯಾ? ಅದೆಲ್ಲ ಮಾಡ್ಬೇಡ್ದು ಬಾ. ನಾನು ಮಾಡ್ತೀನಿ. ಅದೆಲ್ಲ ಮಾಡ್ಬೇಡ್ದು ಬಾಪ. ಅದೆಲ್ಲ ಮಾಡ್ಬೇಡ್ದು ಬಾ. ಅದೆಲ್ಲ ಮಾಡಬೇಡ್ದು. ಅದೆಲ್ಲ ಮಾಡಬೇಡ್ದು ಬಾ. ಅದೆಲ್ಲ ಮಾಡಬೇಡ್ದು. ಅದೆಲ್ಲ ಮಾಡಬೇಡ್ದು ಬಾ. ಅದೆಲ್ಲ ಮಾಡಬೇಡ್ದು ಬಾ. ಪಾಪ ಆ ಮರದ್ದೇನೂ ತಪ್ಪಿಲ್ಲ ಅಂದ್ರು ಅದನ್ನ ತುಂಡು ತುಂಡಾಗಿ ಮಾಡ್ತಾ ಇದ್ದಾರೆ. ಈತ ನಿನ್ನೆ ಬಿಡ್ತಾರೆ ಪಕ್ಕ ಹೇಳು. ಸುಮ್ಮನೆ ಇರೋ, ನಂಗೆ A+ ಬರುತ್ತೆ. ಇವಾಗ ನೀನು ಫೇಲು. ಅಬ್ರ, ಏಕದಂತ, ಕನಿಕಾ, ಬೆಳಕು, ಅಂಶಿಕಾ, ನೀವೆಲ್ಲ ಬನ್ನಿ. ಹೇಗೆ ಸತ್ತಿರೋ ಮರನ ತೋರಿಸಿ ಡಿಬೇಟ್ನ ಕಂಪ್ಲೀಟ್ ಮಾಡಬೇಕು ಅನಿಸ್ತು ನಿಮಗೆಲ್ಲ? ನೀವೆಲ್ಲ ಸೇರಿ ಒಂದು ಸ್ಟೂಡೆಂಟ್ ಅಲ್ಲ, ಇಡೀ ಕ್ಲಾಸ್ ಸೇರಿದ್ರೆ 27 ಜನ ಮನುಷ್ಯರು. ನಿಮ್ಮ ಥರ ತುಂಬ ಮಕ್ಕಳಿದ್ದಾರೆ, ಹಾಗೆ ಊರಲ್ಲೂ ತುಂಬ ಜನ ಇದ್ದಾರೆ. ನಿಮಗೆಲ್ಲ ಒಂದು ಹೋಮ್ವರ್ಕ್ ಕೊಡ್ತಾಯಿದ್ದೀನಿ. ಒಂದು ಮರದ ಹತ್ರ ಹೋಗಿ ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ಕೂತಿರೋರನ್ನ ಕೇಳಿ ನೀವು ಯಾಕಲ್ಲಿ ಕೂತ್ಕೊಂಡಿದ್ದೀರಾ ಅಂತ, ಮತ್ತು ಎಷ್ಟು ಶಕೆ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ. ಇದಾದಮೇಲೆ ಮುಂಚೆ ಮರಗಳಿತ್ತಲ್ಲ, ಅಲ್ಲಿ ಹೋಗಿ ಜನಗಳನ್ನ ಮಾತಾಡಿಸಿ. ಮೊದಲು 2 ಜಾಗ ವ್ಯತ್ಯಾಸನೂ ತಿಳ್ಕೊಳ್ಳಿ. ಅಲ್ಲಿ ತಾಪಮಾನ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಜನಗಳು ಅವ್ರಿಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ನೋಡಿ. ಯಾವುದೇ ಕಾರಣಕ್ಕೂ ಮತ್ತೆ ಸತ್ತಿರೋ ಮರದ ಬಗ್ಗೆ ತಿಳ್ಕೊಂಡು ಈ ಡಿಬೇಟ್ನ ರಿಸರ್ವ್ ಮಾಡೋಕ್ಕೆ ಬರಬೇಡಿ. ಒಂದು ಮರ ಇದಕ್ಕೆಲ್ಲ ಉತ್ತರ ಅಲ್ಲ. ಸತ್ತಿರೋ ಮರ ಬದುಕಿರೋ ಮರದ ಬೇರಿಂದ ಜೀವ ಪಡ್ಕೊಳ್ಳುತ್ತೆ. ಮರಗಳು ಸತ್ತರೂ ಅದಕ್ಕೆ ಸಾವಿಲ್ಲ, ಅದು ಮುಗಿದಿರೋ ಕತೆ. ಅದನ್ನು ಮುಗಿಸೋದು ನಿಮ್ಮ ಜವಾಬ್ದಾರಿ. ಪರವಾಗಿ, ವಿರುದ್ಧವಾಗಿ, ಒಂಟಿಯಾಗಿ, ಜೊತೆಯಾಗಿ, ಒಳ್ಳೆಯದು, ಕೆಟ್ಟದು. ನಿಮ್ಮಾಟ ನನ್ನ ಆಟ, ನನ್ನ ಕೆಲಸ ನಿನ್ನ ಕೆಲಸ. ಇದೇ ನಾನು ನಿಮ್ಗೆ ಕೊಡ್ತಾ ಇರೋದು ಹೋಮ್ವರ್ಕು. ಮತ್ತೆ ಮಾಡ್ಕೊಂಬನ್ನಿ.
ಪ್ರತಿಯೊಂದು ಮರನೂ ಬಿದ್ದೋದ್ರೂ ಬದುಕಿರುತ್ತೆ. ಟೀಚರ್ ಅದನ್ನ ತಾನೇ ಹೇಳಿದ್ದು. ಅದೇ ನಮ್ಗೊಂದು ಕ್ಲೂ ಬೇಕಲ್ವಾ? ಆದ್ರೆ ಇವಾಗ ಆಟ ಆಡೋದು ಹೆಂಗೆ? ಪ್ರತಿಯೊಂದು ಮರದ್ದು ಕತೆ ಹುಡುಕ್ಬೇಕು. ನಾವೆಲ್ಲ ಸೇರ್ಕೊಂಡು ಒಂದು ಆಟ ಡಿಸೈನ್ ಮಾಡ್ಬೇಕು. ಅವಾಗ ಮರ ಎಲ್ಲ ನಿಂತಿರುತ್ತೆ. ಹಾಗಂದ್ರೆ ಇದು ನಂದಷ್ಟೇ ತಪ್ಪಿಲ್ಲ. ಇಲ್ಲ, ಈ ಆಟನೆಲ್ಲರೂ ಒಟ್ಟಿಗೆ ಆಡೋಣ. ಬಿದ್ದಿರೋ ಮರ ಕೌಂಟ್ ಆಗಲ್ಲ ಅಂತ ಹೇಳಿದ್ರಲ್ಲ ಟೀಚರು. ಸತ್ತಿರೋ ಮರ ನೋಡಿ ಟೀಚರ್ಗೆ ಕೋಪ ಬಂತು. ಯಾಕೆ? ಅದೇನು ಹುಡುಕ್ತಿರೋ ನಾವು? ನನಗಂತೂ ಗೊತ್ತೇ ಇಲ್ಲ. ನಾವು ಆ ಮರದ ಕೆಳಗಡೆ ನಿಂತು ತಾಪಮಾನನೂ ನೋಡಕ್ಕಾಗಲ್ಲ. ಅಲ್ಲಿ ನೋಡಿ, ಅವರೆಲ್ಲ ನಿಂತಿದ್ದಾರೆ. ಬನ್ನಿ ಎಲ್ಲರೂ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಅಂಕಲ್, ಈ ಮರದ ಹೆಸರೇನು? ಇದನ್ನ ಏನಂತ ಕರೀತಾರೆ? ನಮ್ಮ ಅಜ್ಜ ಅಜ್ಜಿ ಎಲ್ಲ ಮರಗಳಿಗೂ ಹೆಸರಿಡ್ತಾರೆ. ನನಗೆ ಇದ್ರ ಹೆಸರು ನೆನಪಿಲ್ಲ. ಆದ್ರೆ ನಾನು ಚಿಕ್ಕವನಿದ್ದಾಗ ಇದ್ರ ಕೆಳಗೆ ಕೂತ್ಕೊಂಡು ಓದಿದ್ದೀನಿ. ಅದರಿಂದನೇ ನನಗೆ ಕೆಲಸ ಸಿಕ್ತು. ಆಗ ಇವಳು ಒಬ್ಬಳೇ ಇರಲಿಲ್ಲ. ಇವಳು ಸುತ್ತ ನೂರಾರು ಮರಗಳಿದ್ವು. ಆಗ ಇಲ್ಲಿ ಒಂದು ಸಣ್ಣ ಕಾಡೆ ಇತ್ತು. ಎಲ್ಲ ನೋಟ್ ಮಾಡ್ಕೊಳ್ಳಿ. ವಿಪರ್ಯಾಸ ಅಂದ್ರೆ ಸಿಟಿ ಬೆಳೀತಾ ಹೋಯ್ತು, ಕಾಡು ಕರಗ್ತಾ ಹೋಯ್ತು. ಸಿಮೆಂಟು, ಕಾಂಕ್ರೀಟು, ಟಾರು ಅಂತ ಬಂದು ಇಲ್ಲಿದ್ದು ಮರಗಳ ಉಸಿರು ನಾನು ನಿಲ್ಲಿಸ್ಬಿಡ್ತು. ಕೆಲವು ಮರಗಳು ವಯಸ್ಸಾಗಿ ತಾವಾಗೆ ಉರುಳು ಬಿದ್ವು. ಇನ್ನು ಕೆಲವು ಮರಗಳನ್ನ ನಮ್ಮ ಜನನೇ ಉರುಳಿಸಿದ್ರು, ಬೀಳಿಸಿದ್ರು, ಕತ್ತರಿಸಿದ್ರು, ಕಾಂಕ್ರೀಟ್ ಹಾಕಿ ಇಲ್ಲಿ ಮತ್ತೆ ಮರನೇ ಬೆಳೆದೇ ಇರೋ ಹಾಗೆ ಮಾಡಿದ್ರು. ಇಲ್ಲಿದ್ದು ಮರಗಳ ಉಸಿರುನೇ ನಿಲ್ಲಿಸಿದ್ರು. ನಿಮಗೆಲ್ಲ ಒಂದು ವಿಷಯ ಗೊತ್ತಾ? ಮರಗಳು ನಮ್ಮ ಹಾಗೆ, ಅಂದ್ರೆ ಮನುಷ್ಯ ಹಾಗೆ. ಅವುಗಳಿಗೆ ಜೊತೆ ಬೇಕು, ಸಾಂಗತ್ಯ ಬೇಕು. ಮರಗಳು ಒಂದಕ್ಕೊಂದು ಜೊತೆಯಾಗಿ ಮಾತಾಡುತ್ತವೆ. ಒಂದು ಮರ ಬೇರು ಬಿಡುವಾಗ ಇನ್ನೊಂದು ಮರ ಅದಕ್ಕೆ ಸಹಾಯ ಮಾಡುತ್ತೆ. ಜೊತೆ ಜೊತೆಗೆ ತನ್ನ ಬೇರನ್ನು ಗಟ್ಟಿಗೊಳಿಸುತ್ತೆ, ತಂಪು ಕೊಡುತ್ತೆ, ಬಿಸಿಲು ಬೇಗೆನ ಕಮ್ಮಿ ಮಾಡುತ್ತೆ. ಪ್ರಾಣಿ, ಪಕ್ಷಿ, ದುಂಬಿ, ಕ್ರಿಮಿಕೀಟಗಳಿಗೆ ಮನೆಯಾಗುತ್ತೆ, ಆಹಾರ ಕೊಡುತ್ತೆ. ಪ್ರಕೃತಿ ಹೇಗಿರ್ಬೇಕೋ ಹಾಗಿರೋಕೆ ಮರಗಳು ಸಹಾಯ ಮಾಡುತ್ತವೆ. ಆದ್ರೆ ಈಗ ಉಳಿದಿರೋದು ಇವಳೊಬ್ಬಳೆ. ಇವಳಿಗೆ ಬೇರೆ ಮರಗಳ ಒಡನಾಟ ಬೇಕಿತ್ತು, ಅವುಗಳ ಜೊತೆ ಮಾತು ಬೇಕಿತ್ತು. ನಾನು ನನ್ನಿಬ್ರು ಫ್ರೆಂಡ್ಸ್ ಕೂಡ ಇದನ್ನ ಹೇಳೋಕೆ ತುಂಬಾ ಪ್ರಯತ್ನ ಪಟ್ವಿ. ಆದ್ರೆ ಯಾರು ನಮ್ಮ ಮಾತೆ ಕೇಳಲಿಲ್ಲ. ನೀವು ಈ ಮರಗಳ ಕತೆ ಹೇಳ್ತಾ ಇದನ್ನ ಜೀವಂತವಾಗಿಟ್ಟಿದ್ದೀರಾ. ನಮ್ಗೆ ಹೋಮ್ವರ್ಕ್ ಇದೆ. ಈ ಮರಗಳ ಕತೆಗಳು ಇನ್ನೆಲ್ಲಿ ಕೇಳ್ಬೋದು? ದ ಡಿಪಾರ್ಟ್ಮೆಂಟ್ ಆಫ್ ಸಿಟಿ ಪ್ಲಾನ್ಸ್. ನನಗೆ ನೆನಪಿರೋ ಹಾಗೆ ಈ ಊರಿನ ಮರಗಳದ್ದೆಲ್ಲ ಒಂದು ಮ್ಯಾಪ್ ಮಾಡಿದ್ರು. ತುಂಬಾ ಹಳೆಯ ಕತೆ, ನಾನು ಚಿಕ್ಕವನಾಗಿದ್ದಾಗ. ನನಗೆ ಈ ಮರದ ಹೆಸರು ನೆನಪಾಯ್ತು. ಇದ್ರ ಹೆಸರು ಅಬ್ರ.
ನೋಡಿ ಮಕ್ಕಳ, ನೀವು ಕೇಳ್ತಾ ಇದ್ದಿದ್ದು ಮ್ಯಾಪ್ ಇದೆ ಅಂದಾಗೆ ಈ ಮ್ಯಾಪ್ ನಿಮಗೆ ಯಾಕೆ ಬೇಕು ಅಂತ ಯಾರು ನೀವು ಹೇಳಲೇ ಇಲ್ವಲ್ಲ? ಇದು ಬಹಳ ಗಂಭೀರವಾದ ವಿಷಯನೇ. ಇವರೇ ನಮಗೆ ಹೋಮ್ವರ್ಕ್ ಕೊಟ್ಟಿದ್ದು. ಫೋಟೋಲಿರೋ ಇನ್ನೊಬ್ರು ಎಂಜಿನಿಯರ್ ಅಲ್ವಾ? ಹೌದು, ಈ ಮ್ಯಾಪ್ನ ಅವಳೇ ಮಾಡಿದ್ದು. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ನಮ್ಮ ಕಂಪ್ನಿಗೆ ಟೆಂಗಲ್ ಗ್ರೀನ್ ಅಂತ ಹೆಸರಿಟ್ಟಿದ್ವಿ. ನನ್ನ ತಂಗಿ ಸಿವಿಲ್ ಇಂಜಿನಿಯರ್ ಆಗೋಕೆ ಓದ್ತಿದ್ಲು. ಅವಳ ಕ್ಲಾಸ್ಮೇಟ್ ಕೂಡ ನಮ್ಮ ಜೊತೆ ಇದ್ದ. ಅಲ್ಲಿದ್ದಾನಲ್ಲ, ಅವರಿಬ್ಬರು ಜೊತೆಗೆ ಸಾರ್ವಜನಿಕರ ಸ್ಥಳಗಳನ್ನ ಇನ್ನೂ ಹಸಿರಾಗಿ ಮರಗಳಿಂದ ತುಂಬಿಸೋ ಕನಸು ಕಂಡಿದ್ರು. ಆದರೆ ಆ ಕನಸು ನೇರವಾದ್ದಲ್ಲ, ಸುಲಭನೂ ಅಲ್ಲ. ಮರಗಳ ಬೇರಿನ ಥರ ಒಂದಕ್ಕೊಂದು ಅಂಟ್ಕೊಂಡಿರುವಂಥ ಕನಸು. ಅದಕ್ಕೆ ನಮ್ಮ ಕಂಪ್ನಿ ಕೂಡ ದಿ ಟ್ಯಾಂಗಲ್ ಕಂಪನಿ ಅಂತಾನೆ ಇತ್ತು. ಮೈದಾನಗಳು, ರಸ್ತೆಗಳು, ಎಲ್ಲೆಲ್ಲಿ ಬೆಳೆದು ನಿಂತ ಮರಗಳನ್ನು ಕಡ್ದಿದ್ರು ಅಲ್ಲೆಲ್ಲ ತಿರುಗಿ ಒಂದು ಚಿಕ್ಕ ಚಿಕ್ಕ ಉದ್ಯಾನಗಳನ್ನು ಬೆಳೆಸೋ ಒಂದು ಪ್ಲಾನ್ ಮಾಡಿದ್ರು. ಎಷ್ಟು ಅದ್ಭುತವಾಗಿತ್ತು ಈ ಉದ್ಯಾನ ನಗರಿ. ಹಸಿರಾಗಿ ಕಾಡ್ ಥರ ಇರ್ತಿತ್ತು. ಪ್ಲಾಸ್ಟಿಕ್ ಬಾಟಲ್ಗಳಿಂದ ರಸ್ತೆಗಳು, ಪರಿಸರ ಸ್ನೇಹಿ ಸೌಲಭ್ಯಗಳು. ಬೆಂಗಳೂರನ್ನ ಒಂದು ದಿವ್ಯ ನಗರಿಯಾಗಿ ಮಾಡೋಕೊಟ್ಟಿದ್ರು. ಅವತ್ತು ಆ ಪ್ಲಾನಿಂಗ್ ಜಾರಿಗೊಂಡಿದ್ರೆ ಮರಗಳು, ಕೆರೆಗಳು ಎಲ್ಲ ಬೆಳೆದು ಇವತ್ತು ನಾವು ಈ ಪರಿಸ್ಥಿತಿನ ಅನುಭವಿಸ್ತಾ ಇರಲಿಲ್ಲ. ಆ ರೀತಿ ಮರಗಳನ್ನು ಬೀಳಿಸ್ತಾ ಹೋದ್ರೆ ಕುಡಿಯೋಕೆ ನೀರು ಇಲ್ಲದೆ ಇರೋಕ್ಕೂ ಆಗದಿರೋ ಊರಾಗಿ ನಾವೆಲ್ಲರೂ ಬೇರೆ ಕಡೆ ಇದನ್ನ ಹುಡುಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಅವ್ರ ಪ್ಲಾನ್ ಏನಾಯ್ತು? ಸರ್, ಏನನ್ನಿಸ್ತು? ಡಿಸೈನ್ ಅಪ್ರೂವ್ ಆಗತ್ತಲ್ವಾ? ಅಪ್ರೂವ್ ಅಲ್ಲ, ಇದನ್ನ ಸಬ್ಮಿಟ್ ಮಾಡೋರು ಯಾರು? ನಿಮ್ ಡಿಸೈನ್ ವರ್ಕ್ ಆಗಲ್ಲ. ಇದನ್ನ ಯಾರು ಮಾಡಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಗಿದು ದಿಟ್ಟತನ ಅಂತ ಅನ್ನಿಸ್ತಾ ಇರೋದು. ನಾವ್ ಇದನ್ನ ಮುಂಚೆ ಮಾಡಿಲ್ದೇ ಇರ್ಬೋದು, ಆದ್ರೆ ನಮ್ ಕೈಲಿ ಆಗಲ್ಲ ಅಂತಲ್ಲ. ಸರ್, ಇದು ಯಾವ ಆಧಾರದ ಮೇಲೆ ನೀವು ರಿಜೆಕ್ಟ್ ಮಾಡ್ತಿದ್ದೀರಾ? ಇದ್ರ ಸೈಂಟಿಫಿಕ್ ರಿವ್ಯೂ ಆಗಿಲ್ದೇನೆ ನೀವು? ಅಮ್ಮ, ಬೆಳಿಗ್ಗೆ ಬಂದು ನನ್ನ ತಲೆ ತಿನ್ಬೇಡಮ್ಮ, ನನಗಿನ್ನೂ ಬೇರೆ ಕೆಲಸ ಇದೆ. ನಿಮ್ಮ ಡಿಸೈನಲ್ಲಿ ಮೆಟ್ರೋ ಅಂಡರ್ಗ್ರೌಂಡ್ ಹೋಗುತ್ತೆ ಅಂತ ಬರ್ಕೊಂಡ್ಬಿಟ್ರೆ ಆಗಲ್ಲ. ನಮ್ಮ ರಾಜ್ಯದಲ್ಲಿ ಯಾವಾಗ ಮೆಟ್ರೋ ಬರುತ್ತೆ ಅನ್ನೋ ಗೊತ್ತಿಲ್ಲ. ಪ್ಲಾಸ್ಟಿಕ್ ಬಾಟ್ಲ್ ಇಟ್ಕೊಂಡು ರಸ್ತೆ ಮಾಡಬೇಕಾ? ಇದೆಲ್ಲ ಮಾಡೋಕ್ಕೆ ಎಷ್ಟು ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೋಬೇಕು ಗೊತ್ತಾ? ಸಾಯಿಲ್ ಟೆಸ್ಟಿಂಗು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಮೆಷಿನ್ ಬಡ್ಜೆಟ್ಟು, ಇಷ್ಟೆಲ್ಲ ತರಿಸ್ಕೊಳ್ಳೋ ಅಷ್ಟೊತ್ತಿಗೆ ತಲೆ ಕೆಟ್ಟು ಹೋಗುತ್ತೆ. ಡಿಗ್ರಿ ಇಟ್ಕೊಂಡವ್ರೆಲ್ಲ ಇಂಜಿನಿಯರ್ ಆಗಲ್ಲ, ಅದಕ್ಕೂ ತಲೆ ಬೇಕು. ಅದರಲ್ಲೂ ಡಿಗ್ರಿನ ಕರ್ಕೊಂಬಂದು
ಹೊರಡಿ ನೀವು. ಅಟೆಂಡರ್, ಇವ್ರು ಆಚೆ ಕಳಿಸಪ್ಪ ಅವ್ರನ್ನ. ಅವ್ರ ಆಟ ಸೋತ್ಮೇಲೆ ಆಟ ಆಡೋದೇ ಬಿಟ್ಬಿಟ್ರಾ? ಸೋಲು ಆಟದ ಬಗ್ಗೆ ಹಾಗೆ ಹೇಳ್ಬೋದು, ಸೋತ್ರು ಹೌದು. ಕೆಲವರು ಅದೇ ಆಟನ ಸದ್ದಿಲ್ದೆ ಬೇರೆ ರೀತಿಯಲ್ಲಿ ಹಾಡಿದ್ರು. ಅಂದ್ರೆ ಅವ್ರು ನಿಲ್ಸ್ಬಿಟ್ರು, ರಿಸರ್ಚ್ ಮಾಡೋದನ್ನ ನಿಲ್ಸ್ಬಿಟ್ರು, ಎಲ್ಲವನ್ನೂ ನಿಲ್ಸ್ಬಿಟ್ರು. ಹಂಗಂದ್ರೆ ಆಟ ಆಡೋದನ್ನು ನಿಲ್ಸ್ಬಿಟ್ರು ಅಂತ ಆಯ್ತು. ಹೌದು, ಹಾಗೆ ಹೇಳ್ಬೋದು. ಸರಿ, ನಿಮಗೆ ಬೇಕಾಗಿರೋದೆಲ್ಲ ಇಲ್ಲಿದೆ. ಇನ್ನೂ ಏನಾದರೂ ಬೇಕಿದ್ರೆ ಕೇಳಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಹೋಮ್ವರ್ಕ್ ತೆಗೀರಿ, ಬೇಗ ಬೇಗ. ಇಲ್ಲ, ಇವರು ಬಂದೇ ಇಲ್ಲ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಇನ್ನೊಂದ್ಸತಿ ಹೇಳಲ್ಲ, ಬೇಗ ಹೋಮ್ವರ್ಕ್ ತೆಗೀರಿ. ಮೇಡಮ್, ಕೊರಿಯರ್. ವೀಕ್ಷಕರೇ, ನ್ಯೂಸ್ 25ಗೆ ಸ್ವಾಗತ. ಈಗ ನಾವು ಒಂದು ಶಾಲೆಯ ಮುಂದೆ ನಿಂತಿದ್ದೀವಿ. ಇಲ್ಲಿ ಒಂದು ಅದ್ಭುತವಾದ ಕೆಲಸ ನಡೀತಾ ಇದೆ. ಈ ಕೆಲಸವನ್ನ ಯಾವುದೇ ಅಧಿಕಾರಿಗಳು ಮಾಡ್ತಾ ಇಲ್ಲ, ಇದೇ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಮಾಡ್ತಾ ಇದ್ದಾರೆ. ಈ ಆಟ ಆಡಕ್ಕೆ ಎಲ್ರಿಗೂ ಆಹ್ವಾನ ಇದೆ. ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ಮತ್ತೆ ಮುಂದೆ ಬರೋ ಕಾಲಕ್ಕೂ ಕೂಡ ಈ ಆಟ ಆಡಕ್ಕೆ ಒಂದಿಷ್ಟು ಜನ ಬೇಕು. ಒಬ್ಬರೇ ಆಡಕ್ಕಾಗಲ್ಲ, ಮಜಾ ಇಲ್ಲ ನೋಡಿ. ಇದು ಬರೀ ಆಟ ಅಲ್ಲ, ಈ ಆಟಕ್ಕೆ ಜನ ಇರಲೇಬೇಕು. ಆಡಬೇಕು ಅನ್ನೋರು, ಆಡೋರನ್ನ ನಿಲ್ಲಿಸ್ಬೇಡ ಅನ್ನೋರು, ಹೀಗೆಲ್ಲ ಆಡೋದು ಅನ್ನೋರು, ನೀನು ತುಂಬ ಚಿಕ್ಕವನು ಅನ್ನೋರು, ಹೀಗೆಲ್ಲ ಹೇಳೋರು ಇರ್ತಾರೆ. ಆದರೂ ಇವರನ್ನೆಲ್ಲ ನಾವು ಈ ಆಟಕ್ಕೆ ಸೇರಿಸ್ಕೋಬೇಕು. ಈ ನಗರದಲ್ಲೆಲ್ಲ ಅವರು ಆಡೋ ಹಾಗೆ ಒಂದು ದಾರಿ ಹುಡುಕ್ಬೇಕು. ಒಂದು ಕಾರಣ ಅಥವಾ ಹಲವು ಕಾರಣಗಳು, ಒಬ್ಬರೇ ಇದ್ರೂ ಎಂದಿಗೂ ಜೊತೆಗೆ ಉಪಾಯದಿಂದ ಈ ಆಟ ಆಡ್ತಾನೇ ಇರಬೇಕು. ಯಾಕಂದ್ರೆ ಇನ್ನೊಂದು ಮತ್ತೊಂದು ಮಗದೊಂದು ಬಿರುಗಾಳಿ ಬರುತ್ತೆ, ಮುಂಚಿನಿಗಿಂತಲೂ ದೊಡ್ಡದಾಗಿರುತ್ತೆ. ಇನ್ನೂ ಹಲವು ಮರಗಳು ಬೀಳುತ್ತವೆ, ಕರೆಂಟ್ ವೈರ್ಗಳು ಬೀಳುತ್ತವೆ. ಇನ್ನಷ್ಟು ರಸ್ತೆಗಳನ್ನು ಕಟ್ತಾರೆ. ಅವನ್ನು ಕತ್ತರಿಸಲಿ, ಬೀಳಿಸಿ ಇನ್ನೇನಾದರೂ ಕಟ್ಟಲಿ, ನಾವು ಈ ಆಟ ಆಡ್ತಾನೇ ಇರಬೇಕು. ಮರಗಳನ್ನು ಮತ್ತು ಕಾಡನ್ನು ನೆಡ್ತಾನೇ ಇರಬೇಕು. ಮತ್ತೆ 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 ಎಲ್ಲೆಲ್ಲೂ ಎಲ್ಲರಿಗಾಗಿ, ಪಕ್ಷಿಗಳಿಗಾಗಿ, ದುಂಬಿಗಳಿಗಾಗಿ, ನಮ್ಮ ಅಜ್ಜ ಅಜ್ಜಿಯರ ಕನಸಿಗಾಗಿ
ಇದು ನಮ್ಮ ತಪ್ಪಿಲ್ಲದೆ ಇರಬಹುದು. ಈ ಆಟ ನಾವು ಶುರು ಮಾಡಿಲ್ಲದೆ ಇರಬಹುದು. ಆದ್ರೆ ಇಲ್ಲಿಗೆ ಇದನ್ನ ಮುಗಿಯೋಕೆ ನಾವು ಬಿಡಬಾರ್ದು. ಪುನಃ ಈ ಗೆಲುವು ನಮ್ಮದಾಗಿಸ್ಬೇಕು. ನಮ್ಮ ನಗರ ಈಗಲೇ ಮತ್ತೆ ಮತ್ತೆ ಆಡ್ತಾ ಗೆಲುವನ್ನ ನಮ್ಮ ಜೀವನದ ಗುರಿಯಾಗಿಸ್ಬೇಕು. ಮರಗಳಿಗಾಗಿ, ನಮ್ಮ ಜೀವನಗಳಿಗಾಗಿ, ಮರದ ಬೇರುಗಳಂತೆ ಒಂದಕ್ಕೊಂದು ಅಂಟಿಕೊಂಡಿರೋ ಈ ಅನಂತ ಪರಿಸರದ ನಂಟಿಗಾಗಿ, ನೀನು ಮತ್ತು ನಾನು. ನಮ್ಮ ತಪ್ಪಿಲ್ದಿದ್ರೆ ಏನಂತೆ, ನಾವಿದನ್ನ ಬದಲಿಸಬಹುದು. ನಮ್ಮಿಂದ ಇದು ಸಾಧ್ಯ. ಈ ಆಟ ಮತ್ತೆ ಶುರುವಾಗಲಿ.